ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಈ ದಿನ ಕರ್ತನಾದ ಯೇಸು ಕ್ರಿಸ್ತನ ಜೀವವುಳ್ಳ ವಾಗ್ದಾನಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಯೆಶಾಯ 41:10 ವಚನದಲ್ಲಿ ಈ ರೀತಿಯಾಗಿ ದೇವರು ಮಾತನಾಡಲಿಕ್ಕಿದ್ದಾರೆ. ನೀನಂತೂ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನನ್ನು ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯಿಂದ ನಿನಗೆ ಆಧಾರ ಮಾಡುತ್ತೇನೆ. ಪ್ರಿಯರಾದ ದೇವಜನರೇ, ಈ ಲೋಕದಲ್ಲಿ ಭಯಪಡದೇ ಇರೋ ಮನುಷ್ಯನೂ ಒಬ್ಬನೂ ಇಲ್ಲ. ಅನೇಕ ವಿಧದಲ್ಲಿ, ಅನೇಕರಿಗೆ, ಅನೇಕ ವಿಷಯಗಳಲ್ಲಿ, ಅನೇಕ ಸಂದರ್ಭಗಳಲ್ಲಿ, ಅನೇಕ ಸನ್ನಿವೇಶಗಳಲ್ಲಿ, ಅನೇಕ ವಿಧವಾದಂತಹ ಹೋರಾಟ ಶೋಧನೆಗಳಲ್ಲಿ ಮನುಷ್ಯನಿಗೆ ಭಯವು ಬರುವಂಥದ್ದಾಗಿದ್ದ ಪರಿಸ್ಥಿತಿಯಲ್ಲಿ ನಮ್ಮ ಜೀವಿತದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯಾವ ಮನುಷ್ಯನಿಗೂ, ಯಾವ ದುಷ್ಟ ವ್ಯಕ್ತಿಗಳಿಗಾಗಲಿ, ಶತ್ರುಗಳಿಗಾಗಲಿ, ಮಾಟಕ್ಕಾಗಲಿ, ಮಂತ್ರಕ್ಕಾಗಲಿ, ದೆವ್ವಗಳಿಗಾಗಲಿ, ಯಾವುದೇ ವಿಧವಾದಂಥ ಪರಿಸ್ಥಿತಿಗಳಲ್ಲಿಯೂ ನೀನು ಭಯ ಪಡಬಾರದು, ಹೆದರಬಾರದು ಎಂಬುದಾಗಿ ದೇವರು ನಮಗೆ ಆಶ್ವಾಸನೆ, ಭರವಸೆಯನ್ನು, ಧೈರ್ಯವನ್ನು ಕೊಡುತ್ತಾರೆ. ನೀನು ಹೆದರಬೇಡ, ಯಾಕೆಂದರೆ ನಾನು ನಿನ್ನ ಸಂಗಡ, ನಿನ್ನ ಜೊತೆಯಲ್ಲಿ ಇದ್ದೇನೆ. ದೇವರು ನಮ್ಮ ಜೊತೆಯಲ್ಲಿ ಇರುವುದಾದರೆ ನಮಗೆ ಹೆದರಿಕೆ ಇರುವುದಿಲ್ಲ. ಯೇಸು ಕ್ರಿಸ್ತನ ಶಿಷ್ಯರು ನಾವು ನೋಡ್ತೇವೆ, ಅವರು ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ಅವರಿಗೆ ದಿಢೀರಂಥ ಬಿರುಗಾಳಿಯು, ಅಲೆಗಳು ಆ ಹಡಗಿಗೆ ಬಂದು ಹೊಡೆಯುವಂಥ ಸಂದರ್ಭದಲ್ಲಿ ಅವರು ಭಯಪಟ್ಟರು, ಹೆದರಿಕೊಂಡರು. ಪ್ರಭುವೇ, ನಾವು ಸಾಯುತ್ತೇವೆ ಎಂಬುದಾಗಿ ಕೂಗಿಕೊಂಡರು. ಆದರೆ ಯೇಸು ತಕ್ಷಣವೇ ಆ ಬಿರುಗಾಳಿಯನ್ನು, ಆ ನೀರನ್ನು, ಒಂದು ಅಲೆಗಳನ್ನು ಗದರಿಸಿ ನಿಲ್ಲಿಸಿದರು. ಹೌದು ಪ್ರಿಯರಾದ ದೇವಜನರೇ, ಯೇಸು ನಮ್ಮ ಸಂಗಡ ನಿಜವಾಗಿ ಇರುವುದೇ ಆದರೆ ನಾವು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ದೇವರು ನಮ್ಮ ಸಂಗಡ ಇದ್ದೀನಿ ಅಂತ ಮಾತು ಕೊಟ್ಟಿದ್ದಾರೆ. ಜಲರಾಶಿ ಹಾದು ಹೋಗುವಾಗಲೂ, ನದಿಗಳನ್ನು ದಾಟುವಾಗಲೂ, ಬೆಂಕಿಯಲ್ಲಿ ನಡೆಯುವಾಗಲೂ ನೀನು ಕಂದದಿರುವಿ, ನೀನು ಮುಳುಗದಿರುವಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಹೌದು ಪ್ರಿಯರಾದ ದೇವಜನರೇ, ದೇವರು ನಮ್ಮ ಸಂಗಡ ಇದ್ದರೆ ನಮ್ಮ ಜೀವಿತದಲ್ಲಿ ಯಾವ ಒಂದು ಭಯವಾಗಲಿ, ಆತಂಕವಾಗಲಿ, ಕೇಡುಗಳಾಗಲಿ, ವ್ಯಾಧಿಗಳಾಗಲಿ, ನಮ್ಮ ಜೀವಿತದಲ್ಲಿ ಅನೇಕ ವಿಧವಾಗಿ ಮಾಡುವ ಸೈತಾನನ ದಾಳಿಗಳಾಗಲಿ ನಮ್ಮ ಮೇಲೆ ಅದು ಎದುರಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ದೇವರು ನಮ್ಮ ಸಂಗಡ ಇದ್ದಾರೆ. ದಿಗ್ಭ್ರಮೆಗೊಳ್ಳದಿರು. ಎಂಥ ಪರಿಸ್ಥಿತಿಯಲ್ಲಿಯೂ ನೀನು ದಿಗ್ಭ್ರಮೆಯನ್ನು ಪಡಬಾರದು. ಈ ಲೋಕದಲ್ಲಿರುವ ಅನೇಕ ಜನರ ಮಧ್ಯದಲ್ಲಿ ನಾವು ಭಯಪಡುವಂತಹ ಪರಿಸ್ಥಿತಿಗಳನ್ನು ಹಾದು ಹೋಗುವಾಗಲೂ ದೇವರು ಹೇಳ್ತಾ ಇದ್ದಾರೆ, ನಾವು ಭಯಪಡಬೇಡ, ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಆದ್ದರಿಂದ ಪ್ರಿಯ ದೇವಜನರೇ, ದೇವರು ಹೇಳ್ತಾರೆ, ನಾನೇ ನಿನ್ನ ದೇವರು, ನಾನು ನಿನ್ನ ದೇವರಾಗಿದ್ದೇನೆ, ನಿನ್ನನ್ನು ನಾನು ಬಲಪಡಿಸುವೆನು, ನೀನು ಕುಗ್ಗಿ ಹೋಗಬೇಡ, ನಿನಗೆ ಬಲ ಕೊಡುವುದಕ್ಕೆ ನಾನಿದ್ದೇನೆ. ಬಲಪಡಿಸುವ ದೇವರು ನಿನಗಿರುವಾಗ ನೀನು ಯಾವ ಕಾರಣಕ್ಕೂ ಬಲಹೀನನಾಗಿ ಇರುವುದಕ್ಕೆ ಅವಕಾಶವಿಲ್ಲ. ದೇವರು ನಿನ್ನ ಎಲ್ಲ ಪರಿಸ್ಥಿತಿಯಲ್ಲಿ ದೇವರು ಬಲಪಡಿಸುವರಾಗಿದ್ದಾರೆ. ಹೌದು, ಅಪೊಸ್ತಲನ ಪೌಲನು ಹೇಳುತ್ತಾನೆ, ಫಿಲಿಪ್ಪ 4:13 ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ. ಪ್ರಿಯರಾದ ದೇವಜನರೇ, ನಮ್ಮ ಜೀವಿತದಲ್ಲಿ ದೇವರು ಬಲಪಡಿಸುವ ಎಂಥ ಪರಿಸ್ಥಿತಿಯಲ್ಲಿ ದೇವರು ನಮ್ಮೊಂದಿಗೆ ಇರುವಾಗ ನಾವು ಬಲ ಹೊಂದುತ್ತೇವೆ. ಅದು ಯಾವ ರೀತಿಯಾಗಿ ನೀವು ಪ್ರಾರ್ಥನೆಯಲ್ಲಿ, ವಾಕ್ಯ ಓದುವುದರಲ್ಲಿ, ಸ್ತುತಿಸುವುದರಲ್ಲಿ, ಆರಾಧಿಸುವುದರಲ್ಲಿ, ನಿಮ್ಮ ಜೀವಿತದಲ್ಲಿ ದೇವರ ಬಲವನ್ನು ಪಡೆದುಕೊಳ್ಳುವುದು ಪ್ರಾಮುಖ್ಯವಾದದ್ದಾಗಿದೆ. ಹೌದು ಪ್ರಿಯ ದೇವಜನರೇ, ಹಾಗೆ ದೇವರು ಹೇಳ್ತಾರೆ, ನಾನು ನಿನಗೆ ಸಹಾಯ ಕೊಡುತ್ತೇನೆ. ನಿಮ್ಮ ಜೀವಿತದಲ್ಲಿ ಬೇಕಾಗಿರುವ ಸಹಾಯವನ್ನು ದೇವರು, ಎಂಥ ಸಹಾಯ, ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯ, ಆಪತ್ತಿನಲ್ಲಿ ನಿನ್ನನ್ನು ಕಾಪಾಡುವಂಥ ಸಹಾಯ, ನಿನಗೆ ಕೇಡುಗಳು ಬರುವಾಗ ತಪ್ಪಿಸುವಂಥ ಸಹಾಯ, ವ್ಯಾಧಿಗಳು ಬರುವಾಗ ನಿನಗೆ ಆರೋಗ್ಯ ಕೊಡುವಂಥ ಸಹಾಯ, ಕುಗ್ಗಿ ಹೋದವಾಗ ಧೈರ್ಯವನ್ನು, ಉತ್ಸಾಹವನ್ನು ಪಡಿಸುವಂಥ ಸಹಾಯ, ಬಲಹೀನವಾಗಿದ್ದಾಗ ದೇವರ ಬಲವನ್ನು ಕೊಡುವ ಮೂಲಕ ನಿನಗೆ ಸಹಾಯ, ಅಜ್ಞಾನದ ಸಮಯದಲ್ಲಿ ನಿನ್ನ ಜ್ಞಾನವನ್ನು ಕೊಡುವಂತಹ ಸಹಾಯ. ಹೌದು ಪ್ರಿಯರಾದವರೇ, ಈ ರೀತಿಯಾಗಿ ನಾವು ನೋಡ್ತಾ ಇದ್ದರೆ ನಮ್ಮ ಜೀವಿತದಲ್ಲಿ ದೇವರು ತನ್ನ ಸಹಾಯವನ್ನು ನಮಗೆ ಹೆಚ್ಚಾಗಿ ಕೊಡುವಂಥ ದೇವರಾಗಿದ್ದಾರೆ.
ಆದ್ದರಿಂದ ಪ್ರಿಯರಾದವರೇ, ಇವತ್ತು ನಾವು ದೇವರಲ್ಲಿ ಪ್ರಾರ್ಥಿಸೋಣ. ದೇವರು ನಮ್ಮ ಜೀವಿತದಲ್ಲಿ ಕರ್ತನು ನಮ್ಮ ಕೂಡ ಇದ್ದು ಆಶೀರ್ವದಿಸಲಿ ಎಂದು ನಾವು ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ದೇವರೇ, ನಿನಗೆ ಸ್ತೋತ್ರ, ಈ ವಾಕ್ಯಕ್ಕಾಗಿ ಸ್ತೋತ್ರ. ಯಾರೆಲ್ಲ ಹೆದರಿಕೆ ಭಯದಲ್ಲಿದ್ದಾರೋ ಅವರೆಲ್ಲರಿಗೂ ದೇವರ ಕೃಪೆ, ಬಲ, ಶಕ್ತಿ, ಆರೋಗ್ಯನ ಕೊಟ್ಟು ಕಾಪಾಡು. ದೇವರ ಕರಗಳು ಒಬ್ಬೊಬ್ಬರ ಕೂಡ ಇರಲಿ. ಎಲ್ಲರನ್ನೂ ಯೇಸುವಿನ ನಾಮದಲ್ಲಿ ಆಶೀರ್ವದಿಸುತ್ತೇನೆ. ನಿನ್ನ ಆಶೀರ್ವಾದ ಪ್ರತಿಯೊಬ್ಬರ ಕೂಡ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಯೇಸು ನಾಮದಲ್ಲಿ ಬೇಡಿ ಆಶೀರ್ವದಿಸ್ತೇವೆ ತಂದೆಯೇ. ಆಮೇನ್. ದೇವರು ನಿಮ್ಮನ್ನು ಕುಟುಂಬವನ್ನು ಆಶೀರ್ವದಿಸಲಿ. ಆಮೇನ್.